ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನನ್ನ ಗುರುಗಳಾದ ಕೃಪಾನಂದ ಗುರುಗಳಿಗೆ ನಮಸ್ಕಾರಗಳು. ಜ್ಞಾನಜ್ಯೋತಿ ಅಸ್ಟ್ರಾಲಜಿ ವೀಕ್ಷಿಸುತ್ತಿರುವ ಎಲ್ಲ ಬಂಧುವರ್ಗಕ್ಕೂ ಮಿತ್ರವರ್ಗಕ್ಕೂ ಸ್ನೇಹಿತರಿಗೂ ನಮಸ್ಕಾರ. ಈ ಸಂಚಿಕೆ ವಿಶೇಷ ರಾಜಯೋಗ ಭಂಗ. ಕಳೆದ ಸಂಚಿಕೆಯಲ್ಲಿ ರಾಜಯೋಗ ರಹಸ್ಯ ಹೇಳಲಾಗಿತ್ತು ಮತ್ತು ರಾಜಯೋಗದಲ್ಲಿ ಯಾವ ರೀತಿ ಫಲ ದೊರೆಯುತ್ತದೆ ಎಂದು ಹೇಳಲಾಗಿತ್ತು. ಜಾತಕನಿಗೆ ರಾಜಯೋಗ ಉಂಟಾಗಿದ್ದರೂ, ರಾಜಯೋಗ ದಶೆ ನಡೆದರೂ ರಾಜಯೋಗದ ಫಲಗಳು ಯಾಕೆ ದೊರೆಯುವುದಿಲ್ಲ? ಅದಕ್ಕೆ ಪ್ರಮುಖ ಕಾರಣ ರಾಜಯೋಗ ಭಂಗವಾಗಿರುತ್ತದೆ. ಈ ರಾಜಯೋಗ ಯಾವ ರೀತಿ ಭಂಗವಾಗುತ್ತದೆ ಎಂದು ನೋಡುವುದು ಈ ಸಂಚಿಕೆ ವಿಶೇಷ. ಬನ್ನಿ, ರಾಜಯೋಗ ಜಾತಕದಲ್ಲಿ ಯಾವ ರೀತಿ ಭಂಗವಾಗುತ್ತದೆ ಎಂದು ನೋಡೋಣ. ಕಳೆದ ಸಂಚಿಕೆಯಲ್ಲಿ ನಾವು ಮೇಷಲಗ್ನ ಮೇಷರಾಶಿ ತೆಗೆದುಕೊಂಡಿದ್ದೆವು. ಈ ಮೇಷಲಗ್ನ ಮೇಷರಾಶಿಗೆ ರವಿ ಮತ್ತು ಗುರು ರಾಜಯೋಗ ಗ್ರಹಗಳು 1, 4, 7, 10 ಇವು ಯೋಗಾಧಿಪತಿ ಗ್ರಹಗಳು. ಈ ಗ್ರಹಗಳ ಸಂಬಂಧ ಯುತಿ ದೃಷ್ಟಿ ಪರಿವರ್ತನೆ ಆದಾಗ ನಾವು ರಾಜಯೋಗ ಉಂಟಾಗುವುದೆಂದು ಹೇಳಿದ್ದೆವು. ಈ ರಾಜಯೋಗ ಉಂಟಾಗಿದ್ದರೂ, ಈ ಗ್ರಹಗಳ ಸಂಬಂಧ ಯುತಿ ದೃಷ್ಟಿ ಪರಿವರ್ತನೆ ಆಗಿದ್ದರೂ ರಾಜಯೋಗ ಯಾಕೆ ಫಲ ಕೊಡುತ್ತಿಲ್ಲ ಎನ್ನುವುದಕ್ಕೆ ಪ್ರಮುಖ ಕಾರಣ ಜಾತಕದಲ್ಲಿ ರಾಜಯೋಗ ಭಂಗವಾಗಿರುತ್ತದೆ. ಈ ರಾಜಯೋಗ ಕಾರಕರಾದ ಗ್ರಹಗಳಿಗೆ ಈ 6, 8, 12ಗಳ ಸಂಬಂಧ ಬಂದಿದ್ದರೆ ರಾಜಯೋಗ ಭಂಗವಾಗುತ್ತದೆ. ಈ ರಾಜಯೋಗ ಗ್ರಹಗಳು 6, 8, 12ನೇ ಸ್ಥಾನದಲ್ಲಿ ಮರೆಯಾದಾಗ ಆ ಕ್ಷೇತ್ರಗಳು ರಾಜಯೋಗ ಗ್ರಹಗಳಿಗೆ ಶತ್ರು ಕ್ಷೇತ್ರವಾದಾಗ ಈ ರಾಜಯೋಗ ಭಂಗವಾಗುತ್ತದೆ. ಮತ್ತು ಈ ರಾಜಯೋಗ ಕಾರಕ ಗ್ರಹಗಳು ರವಿ ಮತ್ತು ಗುರು ಈ ಅಶುಭ ಗ್ರಹಗಳಾದ 6, 8, 12 ಈ ಗ್ರಹಗಳ ನಕ್ಷತ್ರಗಳಲ್ಲಿ ಈ ರಾಜಯೋಗ ಗ್ರಹಗಳು ಸ್ಥಿತರಾದಾಗ ಈ ರಾಜಯೋಗ ಭಂಗವಾಗುತ್ತದೆ. ಆದ್ದರಿಂದ ಜಾತಕನಿಗೆ ರಾಜಯೋಗ ದಶೆ ನಡೆದರೂ, ರಾಜಯೋಗ ಬಂದರೂ ಜಾತಕನಿಗೆ ಸಂಪೂರ್ಣ ಫಲ ದೊರೆಯುವುದಿಲ್ಲ. ಇದು ಪ್ರಮುಖ ಕಾರಣವಾಗಿರುವುದರಿಂದ ರಾಜಯೋಗ ಜಾತಕನಿಗೆ ಫಲ ದೊರಕಿರುವುದಿಲ್ಲ. ಇದು ಕಾರಣ. ಈ ರಾಜಯೋಗಗಳು ದೋಷಪೂರಿತರಾದಾಗ ಮತ್ತು 6, 8 ಸಂಬಂಧ ಪಡೆದಾಗ, 6, 8 ಗ್ರಹಗಳ ನಕ್ಷತ್ರಗಳ ಸಂಬಂಧ ಪಡೆದಾಗ ಮತ್ತು ಗೋಚಾರದಲ್ಲಿ ಜಾತಕನಿಗೆ ಅಷ್ಟಮ ಶನಿ, ಅರ್ಧಷ್ಟಮ ಶನಿ, 7.5 ಶನಿ ನಡೆದಾಗ ಈ ಗ್ರಹಗಳು ಜಾತಕನಿಗೆ ರಾಜಯೋಗದ ಸಂಪೂರ್ಣ ಫಲ ನೀಡುವುದಿಲ್ಲ. ಇದು ಪ್ರಮುಖ ಕಾರಣವಾಗಿರುತ್ತದೆ. ರಾಜಯೋಗ ಇದ್ದರೂ ರಾಜಯೋಗ ಫಲ ದೊರೆಯದೆ ರಾಜಯೋಗ ಭಂಗವಾಗಿರುತ್ತದೆ. ಕೆಲವು ಜಾತಕದಲ್ಲಿ ಗಜಕೇಶ್ವರ ಯೋಗ ಇರುತ್ತದೆ, 1-9 ಲಕ್ಷ್ಮೀ ಯೋಗ ಇರುತ್ತದೆ, ಅಖಂಡ ಸಾಮ್ರಾಜ್ಯ ಯೋಗ ಇರುತ್ತದೆ, ವಸುಮತಿ ಯೋಗ ಇರುತ್ತದೆ, ಆದಿ ಯೋಗ ಇರುತ್ತದೆ, ಪರ್ವತ ಯೋಗ ಇರುತ್ತದೆ. ಈ ಪ್ರಮುಖವಾದ ಯೋಗಗಳಿದ್ದರೂ ಜಾತಕನಿಗೆ ಅದರ ಫಲ ದೊರೆತಿರುವುದಿಲ್ಲ. ಗ್ರಹಗಳ ದಶೆ ಬಂದಿರುತ್ತದೆ, ಫಲ ದೊರೆತಿರುವುದಿಲ್ಲ. ಅದು ಕಾರಣ ಈ ಗ್ರಹಗಳು ದೋಷಪೂರಿತವಾದಾಗ, ರಾಜಯೋಗ ಗ್ರಹಗಳು ದೋಷಪೂರಿತವಾದಾಗ ಜಾತಕನಿಗೆ ರಾಜಯೋಗದ ಫಲ ದೊರೆಯುವುದಿಲ್ಲ. ಇನ್ನೂ ಪ್ರಮುಖ ಕಾರಣವೇನೆಂದರೆ ಜಾತಕನಿಗೆ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಬಂದಾಗ, ಈ ಕಾಳಸರ್ಪ ದೋಷಪೂರಿತವಾದಾಗ ಜಾತಕನಿಗೆ ಸಂಪೂರ್ಣವಾಗಿ ರಾಜಯೋಗದ ಫಲಗಳು ದೊರೆಯುವುದಿಲ್ಲ. ರಾಜಯೋಗ ಭಂಗವಾಗಿರುತ್ತದೆ. ಕಾಳಸರ್ಪ ಯೋಗವಾಗಬೇಕಾದರೆ ಅದು ಕಾಳಸರ್ಪ ಯೋಗ ಒಂದು ರಾಜಯೋಗನೇ. ಈ ಕಾಳಸರ್ಪ ಯೋಗ ರಾಜಯೋಗವಾಗಬೇಕಾದ್ರೆ ಅದು ಪ್ರಮುಖ ಕಾರಣವಿದೆ. ಕಾಳಸರ್ಪಕ್ಕೆ ರಾಹು ಗ್ರಹದ ಹೊಟ್ಟೆ ಭಾಗದಲ್ಲಿ ಎಲ್ಲ ಗ್ರಹಗಳು ಸ್ಥಿತರಾದಾಗ ಇದು ಕಾಳಸರ್ಪ ಯೋಗವಾಗುತ್ತದೆ. ಅದೇ ಗ್ರಹಗಳು ರಾಹುವಿನ ಬಾಯಲ್ಲಿ ಸಿಕ್ಕಾಗ ಅದು ಕಾಳಸರ್ಪ ದೋಷವಾಗುತ್ತದೆ. ಈ ಕಾರಣದಿಂದ ಜಾತಕನಿಗೆ ರಾಜಯೋಗಗಳು ಒಂದು ಸಲ ಯೋಗವಾಗಿ ದೊರೆತಾಗ, ಒಂದು ದೋಷವಾಗಿ ದೊರೆತಾಗ ಫಲಗಳು ಬರುವುದಿಲ್ಲ. ಇಲ್ಲಿ ರಾಜಯೋಗ ಭಂಗವಲ್ಲ ಪ್ರಮುಖ ಕಾರಣ ಕಾಳಸರ್ಪ ದೋಷ. ಜಾತಕದಲ್ಲಿ ರಾಜಯೋಗ ದಶೆ ನಡೆದಾಗ, ರಾಜಯೋಗ ಭಂಗವಾಗಿ ಗೊತ್ತಾದಾಗ ಈ ದೋಷಗಳು ಮತ್ತು ಈ ತೊಂದರೆಗಳು ಕಾರಣವಾಗಿರುತ್ತದೆ. ಜಾತಕ ಸರಿಯಾಗಿ ಪರಿಶೀಲಿಸಿಕೊಂಡು ದೋಷಪೂರಿತ ಗ್ರಹಗಳಿಗೆ ದೋಷ ನಿವಾರಣೆ ಮಾಡಿದಾಗ, ಶಾಂತಿ ಮಾಡಿದಾಗ ಈ ರಾಜಯೋಗದ ಫಲ ಜಾತಕನಿಗೆ ದೊರಕುವುದು. ಆದ ಕಾರಣ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಕೆಲವು ಸಲ ರಾಜಯೋಗ ದಶೆ ಬಂದರೂ ಉದ್ಯೋಗ ಸಿಕ್ಕಿರುತ್ತದೆ. ಆದರೂ ರಾಜಯೋಗ ಈ ಅಶುಭ ಗ್ರಹಗಳ ಸಂಬಂಧ ಬಂದಾಗ 50% ಮಾತ್ರ ಜಾತಕನೇ ಫಲ ದೊರೆಯುವುದರಿಂದ ಉದ್ಯೋಗ ಸಿಗುವುದು. ನಂತರ ಉದ್ಯೋಗದಲ್ಲಿ ಕಿರಿಕಿರಿ ತೊಂದರೆ
ಸಮಸ್ಯೆಗಳು ಇರುವುದು, ಹಣ ಬಂದರೂ ನಿಲ್ಲುವುದಿಲ್ಲ. ರಾಜ್ಯವು ನಡೆದಿರ್ತದೆ, ಹಣ ಬರ್ತಾ ಇರ್ತದೆ, ಆದರೂ ದುಡ್ಡು ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ, ಆರ್ಥಿಕ ಅಭಿವೃದ್ಧಿ ಇರುವುದಿಲ್ಲ, ಮನೆಯಲ್ಲಿ ಕಿರಿಕಿರಿ ಸಮಸ್ಯೆ ತೊಂದರೆ ಇರ್ತದೆ. ಇದೆಲ್ಲದಕ್ಕೂ ಕಾರಣ ಜಾತಕನಿಗೆ ರಾಜಯೋಗ ಬಂದಿರುತ್ತದೆ, ದಶೆ ನಡೀತಾ ಇರುತ್ತದೆ. ಆದರೆ ಈ ದೋಷಪೂರಿತ ಗ್ರಹಗಳ ಸಂಬಂಧ ರಾಜಯೋಗ ಗ್ರಹಗಳಿಗಾದಾಗ ಇದು ಸಂಪೂರ್ಣ ಫಲ ಕೊಡದೆ ತೊಂದರೆಯನ್ನು ನೀಡುವುದು. ಇಲ್ಲಿ ಸ್ವಲ್ಪ ಯೋಗನ ಆಗುವುದು, ಸ್ವಲ್ಪ ತೊಂದರೆನಾಗುವುದು. ಇದು ರಾಜಯೋಗ ಭಂಗವಾಗಲು ಪ್ರಮುಖ ಕಾರಣವಾಗಿರುತ್ತದೆ. ಆದ ಕಾರಣ ದೋಷಪೂರಿತ ಗ್ರಹಗಳು, ರಾಜಯೋಗ ಭಂಗವಾದ ದೋಷಪೂರಿತ ಗ್ರಹಗಳನ್ನು ದೋಷ ನಿವಾರಣೆ ಮಾಡಿಸಿಕೊಂಡಾಗ ಈ ಜಾತಕರಿಗೆ ರಾಜಯೋಗದ ಸಂಪೂರ್ಣ ಬಲ ದೊರೆಯುವುದು. ಯಾರ ಜಾತಕದಲ್ಲಿ ರಾಜಯೋಗ ದಶೆ ನಡೀತಾ ಇದೆ, ರಾಜಯೋಗ ಸಂಬಂಧ ಬಂದಿದೆ, ರಾಜಯೋಗ ಫಲ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಪ್ರಮುಖ ಕಾರಣ ರಾಜಯೋಗ ಭಂಗವಾಗಿರುತ್ತದೆ. ಇದು ಪ್ರಮುಖ ಕಾರಣವಾಗಿರುತ್ತದೆ. ಆದ ಕಾರಣ ನಿಮಗೆ ಜಾತಕದಲ್ಲಿ ದೋಷಪೂರಿತ ಗ್ರಹಗಳು ಕಂಡು ಬಂದಲ್ಲಿ, ತೋರಿಸಿದಲ್ಲಿ, ಯಾರು ಹೇಳಿದರೆ ಈ ದೋಷ ನಿವಾರಣೆ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ, ಉದ್ಯೋಗದಲ್ಲಿರುವ ಕಿರಿಕಿರಿ ತೊಂದರೆ ಹೋಗುವುದು, ನೆಮ್ಮದಿ ಜೀವನ ಸಿಗುವುದು, ಆರ್ಥಿಕ ಅಭಿವೃದ್ಧಿಯಾಗುವುದು. ರಾಜಯೋಗ ಗ್ರಹಗಳು ಕೆಲವು ವರ್ಷಗಳು ಮಾತ್ರ ಈ ದಶೆ ಇರುವುದು, ಮತ್ತು ರಾಜಯೋಗ ದಶೆ ಬರುವುದು ಇಲ್ಲ ಅನ್ನೋದು ಮುಂದಿನ ಗ್ರಹಗಳ ದಶೆ ಬಂದಾಗ ನೋಡಬೇಕಾಗುವುದು. ಈ ರಾಜಯೋಗಗಳ ದಶೆ ಬಂದಾಗ ನೀವು ಎಚ್ಚೆತ್ತುಕೊಂಡು ಜಾತಕವನ್ನು ತೋರಿಸಿ ಇರುವ ದೋಷ ನಿವಾರಣೆ ಮಾಡಿಕೊಂಡರೆ ನಿಮ್ಮ ಜೀವನವು ನೆಮ್ಮದಿಯಿಂದ ಸುಖಮಯವಾಗಿ ಸಾಗುವುದು. ಇದು ರಾಜಯೋಗ ಭಂಗ ಸಂಚಿಕೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.